ಹಾಯ್ ಬಸ್ಸು ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ನಾವಿವತ್ತು ಲಾಗ್ ಮಾಡೋಣ ಅಂತ ಹೊರಟಿದ್ದೀವಿ. ಬಂದ್ಬಿಟ್ಟು ಎಲ್ಲಿಗೆ ಬಂದಿದ್ದೀವಿ? ಕಡಿಗೆರೆ ವಜ್ರ, ನಮ್ಮ ಊರಿನ ನಿಯರು. ಇವತ್ತು ಒಳ್ಳೆ ವ್ಯೂ ಪಾಯಿಂಟ್ ಐತೆ, ತೋರಿಸ್ತೀವಿ ನೋಡ್ರಿ. ಇಲ್ಲಿ ಆರಾಮಾಗಿ ಹಿಂಗೆ ನಡ್ಕೊಂಬಂದ್ಬಿಟ್ಟು ಇನ್ನೂ ಹೋಗ್ಬೇಕು. ಇಲ್ಲಿ ಕೆಳಗಡೆ ಎಲ್ಲ ದೇವಸ್ಥಾನ ಇದೆ, ಅಲ್ಲೆಲ್ಲ ಇಜಾಡ್ಬೋದು. ಇಲ್ಲೆಲ್ಲ ಬಂದು ನೋಡ್ರಿ, ಇಲ್ಲಿ ತೋರಿಸ್ತೀನಿ. ಆಮೇಲೆ ಕೆಳಗಡೆ ಹೋಗಿ ಇಲ್ಲಿ ನೋಡೋರೆ ಒಳ್ಳೆ ಪಾಯಿಂಟ್ಗಳು ಕಾಣ್ತಾವೆ. ಏನೇನು ಕಾಣ್ತವೆ ಅಂತ ಗೊತ್ತಿಲ್ಲ, ನೋಡೋಣ, ತೋರಿಸ್ತೀನಿ. ಇಲ್ಲಿಂದ ಮೇಲ್ಗಡೆ ಹೋಯ್ತೀವಿ. ಆ ದೇವ್ರ ಕೆಳಗಡೆ ತೋರಿಸ್ಬೇಕಾಗಿತ್ತು, ಬಟ್ ಕೆಳಗಡೆ ಹೋಗಿ ನೋಡೋಣ, ಒಳ್ಳೊಳ್ಳೆ ಇದು ಸಿಗ್ತೈತೆ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಜೊತೆ ಇದ್ದಾರೆ ಜೀವನ್ ಅಲ್ವನು ಗೊತ್ತಿಲ್ಲ ಗುರು ನನಗೆ, ಯಾಕೆಂದ್ರೆ ನಾನೇ ಸಬ್ಸ್ಕ್ರೈಬ್ ಮಾಡಿಲ್ಲ. ನೀವು ಮಾಡ್ಕೊಂಡ್ರೆ ನಾನು ಮಾಡ್ಕೊತೀನಿ. ಅದು ಇನ್ನೂ ಅಂದರೆ ಇನ್ನೊಂದು ಏನಂದರೆ, ನಾವು ಬಂದ್ಬಿಟ್ಟು ಇಬ್ಬರು ಜೊತೆಗೆ ವೀಡಿಯೋ ಮಾಡ್ತೀವಿ. ಆದಷ್ಟು ಜೊತೆಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಗೊತ್ತಿಲ್ಲ, ನಾನು ಒಂದು ಒಳ್ಳೊಳ್ಳೆ ಟೆಕ್ ಬಗ್ಗೆ ಕೊಡ್ತೀನಿ, ಟ್ರಾವೆಲಿಂಗ್ ಬಗ್ಗೆ ಕೊಡ್ತೀನಿ, ಒಳ್ಳೊಳ್ಳೆ ಲಾಗ್ ಮಾಡ್ತೀವಿ ಇಬ್ಬರು ಸೇರ್ಕೊಂಡು. ಬಟ್ ಇಬ್ಬರೂ ನನ್ನನ್ನು ಫಾಲೋ ಮಾಡಿರಿ ಅಂತ ಮಾತ್ರ ಹೇಳಲ್ಲ, ನನ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಲ್ಲ, ಇಬ್ಬರೂ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಇನ್ನೊಂದು ವ್ಯೂ ತೋರಿಸ್ತೀನಿ. ನೋಡೋಣ, ಮೇಲ್ಗಡೆ ಹೋಗ್ಬಿಟ್ಟು ದೇವಸ್ಥಾನ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಬಂದುಬಿಟ್ಟು ಬೈಕಲ್ಲೂ ಹೋಗ್ಬೋದಂತೆ. ಆ ದಾರಿ ನಿಮಗೆ ತೋರಿಸ್ತೀನಿ ಆಮೇಲೆ ಲಾಸ್ಟಿಗೆ. ಸ್ಕಿಪ್ ಮಾಡಿದ್ಮೇಲೆ ವೀಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಇಷ್ಟೇ ಹೇಳಕ್ಕೆ ಇಷ್ಟ. ಹೊಸ ಕ್ರಿಯೇಟರ್ಸು ಹೊಸ ಕ್ರಿಯೇಟರ್ಸು ಇನ್ನೂ ಗೊತ್ತಿಲ್ಲ ನಮಗೆ. ಇನ್ನೊಂದು ಏನಂದರೆ, ನಾನು ಹೇಳ್ತಾ ಇರೋದು, ಬಟ್ ನಮಗೆ ಹೆಂಗೆ ಬಂದಂತ ಹಂಗಂಗೆ ಮಾಡಿರ್ತೀವಿ. ಬಟ್ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದರೆ ಏನಾನ ಚೆನ್ನಾಗಿ ಇರೋದ್ರಲ್ಲೇ ಬೆಸ್ಟ್ ಕೊಡ್ತೀವಿ. ಇನ್ನೊಂದು ಹೇಳ್ಬೇಕು ಅಂದರೆ, ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ. ಬಟ್ ಆದರೆ ನಿಮ್ಮಿಂದ ಸಪೋರ್ಟ್ ಬೇಕಷ್ಟೇ ನಮಗೆ. ನಾವೇನು ಜಾಸ್ತಿ ಏನು ಕೇಳಲ್ಲ, ಒಂದು ವ್ಯೂ ಅಷ್ಟೇ, ಇನ್ನೇನು ಕೇಳಲ್ಲ. ಬಟ್ ಇನ್ನೊಂದು ಹೇಳಿರ್ತೀನಿ ಗಾಯ್ಸ್, ನಾನು ಏನಾರ 10K ಸಬ್ಸ್ಕ್ರೈಬರ್ಸ್ ಆಯಿತು ಅಂದರೆ, ನಾವು ಅಲ್ಲಿಂದ ನಿಮಗೆ ಸಬ್ಸ್ಕ್ರೈಬು ಕೇಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತಲೂ ಕೇಳಲ್ಲ, ಫಾಲೋವರ್ಸ್ ಮಾಡ್ಕೊಳ್ರಿ ಅಂತಲೂ ಕೇಳಲ್ಲ. ಸರಿನಾ? ಇದೊಂದು ನನ್ನ ಇದೊಂದು ಮಾತಾಗಿರ್ತೈತೆ. ನೋಡೋಣ, ಮೇಲ್ಗಡೆ ಹೋಗ್ತಾ ಏನಾನ ಒಳ್ಳೊಳ್ಳೆ ವ್ಯೂಸ್ ಕಂಡ್ರೆ. ಯಾಕಂದರೆ ಇನ್ನೊಂದು ಗೈಸ್, ನಾನು ತುಂಬ ದಿವಸ ಆಯಿತು ಮಧುಗಿರಿ ಬೆಟ್ಟ ಹತ್ತಿದ್ದೆ. ಅದು ಅದೇ ಒಂದು 6-7 ತಿಂಗಳು ಮೇಲೆ ಆಗೈತಿ. ನಾನು ಎಲ್ಲೋ ಟ್ರೆಕ್ಕಿಂಗ್ ಹೋಗಿ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಎಲ್ಲೂ ಹೋಗಿಲ್ಲ. ಇದು ಫಸ್ಟ್ನೇ ಲಾಗಲ್ಲ. ಎನರ್ಜಿ ಮತ್ತೆ ತರಿಸ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಸಪೋರ್ಟ್ ಅಷ್ಟೇ. ಏನು ಹೇಳ್ತೀರ? ಇವರು ನಮ್ಮ ಜೀವನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡ್ರಿ. ನಾನು ಹೇಳ್ತಿದ್ದೀನಿ, ಮುಂದೆ ಹೋಗಿ ತೋರಿಸ್ತೀನಿ. ಏನೇನು ಮೆಟ್ಲೇ ಇಲ್ಲ, ಹೆಂಗೆ ಹೋಗ್ತೀವಿ ಗೊತ್ತಿಲ್ಲ ಗಾಯ್ಸ್. ಇನ್ನೊಂದು ಗಾಯ್ಸ್, ಇಲ್ಲಿ ಮುಂದ್ಗಡೆ ಮೆಟ್ಲೇ ಇಲ್ಲ ನೋಡ್ರಿ. Emotional damage. ಇಲ್ಲಿಗೆ ಫೈನಲ್ ಅಪ್ಪ ಗುರು, ಏನೇನು ಕಾಣ್ತೀವಿ, ಏನೇನು ತೋರಿಸ್ತೀವಿ, ಎಲ್ಲೆಲ್ಲಿ ಕಷ್ಟ ಆಗುತ್ತೆ ಎಲ್ಲ ಹೇಳ್ತೀನಿ. ಇದು ನಾನು ಬಂದಿಲ್ಲ, ಫಸ್ಟ್ ಟೈಮ್ ಇದು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಆದರೆ ಹೇಳ್ಬೋದಾಗಿತ್ತು ನಾನೇ ಫಸ್ಟೇ ಈ ಥರ ಐತೆ ಅಂತ. ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ. ಹೋಗ್ಬಿಟ್ಟು ಮುಂದೆಗಡೆ ಸಿಗ್ತೀನಿ ಗಾಯ್ಸ್. ನಾನು ಅಲ್ಲಿ ದಾರಿ ತೋರಿಸ್ತೆ ಅಲ್ವಾ, ಅಲ್ಲಿಂದ ಬಂದಿದ ತಕ್ಷಣ ಇಲ್ಲಿ ನೋಡೋರು ದೇವಸ್ಥಾನ ಇಲ್ಲೇ ಕಾಣ್ತೈತೆ ಬ್ರೋ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ನಾನು ಜಾಸ್ತಿ ದೂರ ಇರುತ್ತೆ. ಅಲ್ಲಿ ಯಾರು ಕೆಳಗಡೆ ಕೇಳಿದ್ರೆ ಅರ್ಧ ಗಂಟೆ ಆಗ್ತೈತೆ ಅಂತ ಹೇಳಿದ್ರು. ನೋಡೋಣ ಮುಂದೆ ಇನ್ನೂ ಏನೇನೈತೆ ಅಂತ. ನಾನು ಅರ್ಧ ಗಂಟೆ ಹೋಗ್ಬಿಟ್ಟು 4 ಗಂಟೆ ಬಂದ್ಬಿಟ್ಟಿದ್ದೆ. ಅರ್ಧ ಗಂಟೆ ಅಂತ ಅಂದ್ಕೊಂಡೆ, ಬಟ್ 4 ಗಂಟೆ ಗುರು ಇಲ್ಲ ಗುರು, ನಾನು ಸುಸ್ತಾಗಿಲ್ಲ. ನಾನು ಸುಸ್ತಾಗಿದ್ದೀನಿ ಇಲ್ಲ ಗಾಯ್ಸ್, ಇಲ್ಲ ಇಲ್ಲಿ ಕೂತಿದ್ದೆ ಒಂದು ಸ್ವಲ್ಪ ಹೊತ್ತು. ಬಟ್ ಇಲ್ಲೇ ದೇವಸ್ಥಾನ ಕಾಣ್ತಲ್ಲ, ಏನು ಅದಕ್ಕೆ ಎನರ್ಜಿ ಬಂದ್ಬಿಟ್ಟಿದೆ. ಮತ್ತೆ ರಿಪೀಟ್ ನೋಡೋಣ. ಇಲ್ಲಿ ನೋಡ್ರಿ, ಒಂದು ಚೆನ್ನಾಗಿರೋ ವ್ಯೂ ಕಾಣುತ್ತೆ ಗಾಯ್ಸ್. ಇದೇನು ಗೊತ್ತಾ, ಅಲ್ಲೊಂದು ಕಾಣ್ತಾ ಇತ್ತಲ್ಲ, ಅದು ಮೇ ಬಿ ನನ್ನ ಅನಿಸಿಕೆ ಇದಿರ್ಬೇಕು ಕಣೋ. ಅದು ಏನು ಹೇಳು, ಪಾರಿಂಕಣೆ ಡ್ಯಾಮು ಅನ್ಕೊಂತೀನಿ. ಏನೋ ಗೊತ್ತಿಲ್ಲ ಗಾಯ್ಸ್. ಮತ್ತೆ ಗೊತ್ತಿರೋರು ಸುಮ್ಮನೆ ಕಮೆಂಟಲ್ಲಿ ತಪ್ಪು ಹಾಕ್ಬೇಡ್ರಿ. ಈಗ ಗೊತ್ತಿಲ್ಲ ಅಂದರೆ ಏನು ಹೇಳ್ಬೇಡ ಅಂತ ಗಾಯ್ಸ್. ಗೊತ್ತಿಲ್ಲ, ಮೇ ಬಿ ನಾನು ಹೇಳಿದ್ದು ಏನಾನ ಅಲ್ಲಿ ಏನೋ ಕಾಣ್ತಾ ಇದ್ದಂಗೆ. ಮಾರಿಕಣಿವೆ ಡ್ಯಾಮ್ಗೆ ಇಲ್ಲ ಗುರು, ಇಲ್ಲ ಗಾಯ್ಸ್, ನಾವು ಸುಮ್ಕೆ ಏನು ಹೇಳಲ್ಲ, ಗೊತ್ತಿಲ್ಲ. ಬಟ್ ಮಾರಿಕಣಿವೆ ಡ್ಯಾಮ್ ತೋರಿಸ್ತು ಪಕ್ಕ.
ಯಾವತ್ತೂ ಇದು ಮಾತ್ರ ಗೊತ್ತಿಲ್ಲ. ಪಕ್ಕ. ಬಟ್ ಹೋಗೋದಿನ ಅಂತ ಹಾ. ಪಕ್ಕ. ನೀವು ಬರ್ತೀರಾ ನಾವು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಕಂಟೆಂಟಲ್ಲಿ ಬಂದ್ಬಿಟ್ಟು ನಮ್ಮ ವಿಡಿಯೋ ಬ್ಲಾಗಲ್ಲಿ ಬಂದ್ಬಿಟ್ಟು ಯಾವುದೇ ಥರ ಸುಳ್ಳು ಇನ್ಫಾರ್ಮೇಷನ್ ನಾನು ಯಾವುದು ಕೊಡಲ್ಲ. ಆದ್ರೆ ಬಾರಿ ಮಾತ್ರ ನೀವು ಗೊತ್ತಾಗಿಲ್ಲ ಅಂತ ಮಾತ್ರ ಸುಳ್ಳು ಹೇಳ್ತವನೆ. ಇಲ್ಲ ಗಾಯ್ಸ್ ಇವನು ಸುಮ್ಮನೆ ಹೇಳ್ತವನೆ. ಬಟ್ ನನ್ನ ಮೇಲೆ ಹಣೆ ಇಟ್ಟು ನನ್ನ ಮೇಲೆ ಹಣೆ ಇಟ್ಟು ಏನಂದರೆ ಯಾವುದೇ ಕಾರಣಕ್ಕೂ ನಾವು ಫೇಕ್ ವಿಡಿಯೋ ಆಗಲಿ ತಪ್ಪು ಕಂಟೆಂಟ್ ಆಗಲಿ ಕೊಡಲ್ಲ, ಇಂಪ್ರೂವ್ ಮಾಡಲ್ಲ. ಬಟ್ ಇನ್ನೊಂದೇನಂದರೆ ನಮ್ಮ ಮೊಬೈಲಲ್ಲಿ ಏನಾನ ಬಂತು ಆ ಥರ ಆಯಿತು ಅಂತಂದರೆ ಪಕ್ಕ ಕೊಡ್ತೀವಿ ಆ ವಿಡಿಯೋ. ಬೇಕಾದ್ರೆ ಪ್ರೂಫ್ ಬೇಕಾ ಕೇಳ್ರಿ, ಅದೇನೇ ಇದ್ರು ನಮಗೆ ಮೆಸೇಜ್ ಹಾಕ್ರಿ, ತೋರಿಸಿ ನೋಡೋಣ ಮುಂದೆ ಹೋಗ್ತೀವಿ. ಇವರು ಫೈನಲಿ ದೇವಸ್ಥಾನ ಸಿಕ್ಕಿರೋದು. ಎಲ್ಲ ಫೋಟೋ ತಗೊಂತವ್ರೆ. ಫೋಟೋ ತಗೊಂಡು ಗಾಯ್ಸ್ ಇವನು ನಮ್ಮ ದೋಸ್ತ ಗಾಯ್ಸ್. ಅನ್ಎಕ್ಸೆಪ್ಟೆಡ್. ಯಪ್ಪ ಬ್ರೋ ಫೈನಲಿ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಇವನು ಯಾರು ಗೊತ್ತಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವನು ಯಾರು ಗೊತ್ತಾ? ಇವತ್ತು ನಾವು ಅಪರೂಪಕ್ಕೆ ಪರಿಚಯ ಆಗಿರೋ ನನ್ನ ಮಗನೇ ಹಾಸ್ಟೆಲ್ ಅವನು ದೋಸ್ತ. ಬ್ರೋ ಕರೆಕ್ಟಾಗಿ ದೋಸ್ತ ನಮ್ಮ ಫ್ರೆಂಡ್ ಸಿಗ್ತಾ. ಫ್ರೆಂಡ್ ಸಿಕ್ಕಿದ ತಕ್ಷಣ ಅವರು ಹೋದರು. ಇವಾಗ ಮಾತಾಡ್ಸ್ಕೊಂಡು ಹಂಗೆ ವೀಡಿಯೋ ಮಾಡಾಕ್ತಾ ಇದ್ದೀವಿ. ಒಳ್ಳೆ ವ್ಯೂ ಪಾಯಿಂಟ್ ಕಾಣ್ತೈತೆ ಇವರು. ಬಟ್ ನೋಡ್ಬೇಕು, ಸಖತ್ತಾಗೈತಿ. ಬಟ್ ಒಂದ್ಸತಿ ವಿಸಿಟ್ ಹಾಕ್ರಿ. ನಿಮ್ಮ ಅಪ್ಪ ಕೊಡ್ತಾನೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅಲ್ಲೇನೇನೈತೆ ಅಂತ ತೋರಿಸ್ತೀನಿ ಒಂದು ನಿಮಿಷ. ಗುರು ಬಂದೆ ಎಲ್ಲ ಚೆನ್ನಾಗಿ ಕಾಣ್ತಾ ಐತೆ. ಒಳ್ಳೆ ವ್ಯೂ ಪಾಯಿಂಟ್ ಐತೆ. ಇಲ್ಲಿ ಬಂದರೆ ದೇವಸ್ಥಾನ ಇದೇನಪ್ಪ ಅಂದರೆ ಯಾಕೆ ನಂಗೆ ಗೊತ್ತಿಲ್ಲ. ಅದು ಯಾಕೆ ಆ ಕಡೆ ಮಾಡಿಬಿಟ್ಟವ್ರು. ನೋಡೋರೆ ದೇವಸ್ಥಾನ ನೋಡೋರು ಈ ಕಡೆ ಐತೆ. ಏನು ಅಂತ ಗೊತ್ತಿಲ್ಲ ಗೈಸ್ ನನಗೆ. ಅಂದರೆ ಏನಂದರೆ ಅವ್ರವ್ರಿಗೆ ಯಾವ್ಯಾವ ಥರ ಟ್ಯಾಲೆಂಟ್ ಇರುತ್ತೋ ಆ ಥರ ಮಾಡೋರೆ. ನೋಡೋಣ ಮೇಲ್ಗಡೆ ಹೋಗ್ಬಿಟ್ಟು ತೋರ್ಸೋಣ. ಶ್ರೀ ಮಾವಿನ ಕಣಿವೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಪ್ರಸನ್ನ ಅಂತ ಇದೆ ನೋಡ್ರಿ. ಬಂದ್ಬಿಟ್ಟು ಆರಾಮಾಗಿ ಎಲ್ಲ ಕುತ್ಕೊಳಕ್ಕೆಲ್ಲ ಚೆನ್ನಾಗಿ ಮಾಡೋರು ಇವರು. ಆದ್ರೆ ಶನಿವಾರ ಬಂದ್ಬಿಟ್ರೆ ಫುಲ್ಲು ರಶ್ ಇರ್ತದೆ. ರಶ್ ಇರುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ಗಾಯ್ಸ್. ಬಟ್ ಶನಿವಾರ ಬರ್ತಲ್ಲ ಬೇರೆ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಶನಿವಾರ ಬರ್ತಲ್ಲ ಬೇರೆ ದಿನ ಬಂದ್ರೆ ದೇವಸ್ಥಾನ ದೇವ್ರು ನೋಡಕ್ಕಾಗಲ್ಲ, ಬರೀ ದೇವಸ್ಥಾನ ನೋಡ್ತಾರೆ. ಗಾಯ್ಸ್ ಇದೊಂದು ಭಾಳ ಬೇಜಾರಾಗ್ತೈತೆ. ಗುರು ಯಪ್ಪ ಎಂತ ಗಾಳಿ ಬೀಸ್ತಾ ಐತೆ ಅಂದ್ರೆ ಏನಂದ್ರೆ ಇನ್ನೊಂದೇನಂದ್ರೆ ಎಲ್ಲ ಫುಲ್ ಹೈಟ್ ಇದೀವಲ್ಲ, ಹಂಗಾಗ್ಬಿಟ್ಟು ಗಾಳಿ ಬರ್ತೈತೆ, ಗಾಳಿ ಬರ್ತೈತೆ ಎಲ್ಲ ದೇವಸ್ಥಾನ ಪಾಸಿಟಿವ್ ಎನರ್ಜಿ ಉಕ್ಕಿ ಬರ್ತೈತೆ ನಮಗೆ. ಗಾಯ್ಸ್ ಇನ್ನೊಂದು ಬೇಜಾರು ಏನಂದ್ರೆ ದೇವಸ್ಥಾನ ಬಾಗ್ಲೇ ತೆಗಿಲಿಲ್ಲ, ದೇವಸ್ಥಾನ ಡೋರ್ ಆಗ್ಬಿಟ್ಟೈತೆ. ಸರಿ ನೋಡೋಣ ನೆಕ್ಸ್ಟ್ ಟೈಮ್ ತೋರಿಸು. ಇವಾಗ ಮುಂದೆಗಡೆಯಿಂದ ಒಂದೇ ಸತಿ ಪೂರ್ತಿ ದೇವಸ್ಥಾನ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಪೂರ್ತಿ ಎಲ್ಲ ಒಂದೇ ಸತಿ ನೋಡ್ಕೊಂಡು ಬಂದ್ಬಿಡಲ್ಲ. ಐಸ್ ಪೂರ್ತಿ ಎಲ್ಲ ನೋಡ್ಕೊಂಬಂದ್ರಲ್ಲ, ಕರೆಕ್ಟಾಗಿ ಇಲ್ಲಿ ಬಂದರೆ ಇದು ಬಂದ್ಬಿಟ್ಟು ದೇವಸ್ಥಾನ. ಬಟ್ ಇರಲಿ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದ್ಸಲ ದೇವ್ರು ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ CC ಕ್ಯಾಮ್ರಾ ಇದೆ. ಏನಾದರೂ ನೀವೇನಾರು ಅಕಸ್ಮಾತ್ ತಪ್ಪು ಮಾಡಿದ್ರೆ ಬರೀ ಇಂಥದೆಯಾ ಆ CC ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಬಂದ್ಬಿಟ್ಟು ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಬಂದ್ಬಿಟ್ಟು ಬಾಟ್ಲಿ ಬಿಸಾಕೋದು ಈ ಥರ ಎಲ್ಲ ಮಾಡಬೇಡಿ ಗಾಯ್ಸ್, ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನಿಲ್ಲ, ನಾವು ಕರೆಕ್ಟಾಗಿ ಬ್ಲಾಗ್ ಕೆಳಗಡೆ ಹೋಗ್ಬಿಟ್ಟು ನಿಮಗೆ ಸೆಂಟ್ರಲ್ಲೆಲ್ಲ ತೋರಿಸ್ತೀನಿ. ಏನಾನ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಕಂಡ್ರೆ ಅವಾಗ ಏನಂದರೆ ಕೆಳಗಡೆ ಹೋಗ್ಬಿಟ್ಟು ನೀವು ಎಲ್ಲ ಈಜಾಡೋದು ಎಲ್ಲ ತೋರಿಸ್ತೀನಿ, ಎಲ್ಲೆಲ್ಲ ಈಜಾಡ್ತಾರೆ ಏನು ಎತ್ತ ಅಂತ. ಬಟ್ ನಾವು ಈಜಾಡೋದು ಇವಾಗ ಟೈಮ್ ಆಗಿದೆ ಆಲ್ರೆಡಿ ನಾವು ಹಂಗಾಗ್ಬಿಟ್ಟು ನಾವೇನು ಈಜಾಡಲ್ಲ. ಹೋಗ್ಬಿಟ್ಟು ಕೆಳಗಡೆ ಏನೇನು ಐತೆ ಎಲ್ಲ ತೋರಿಸ್ಬಿಟ್ಟು ನಾನು ನಿಮಗೆ ಬ್ಲಾಗ್ನ ಮುಗಿಸ್ತೀನಿ. ಕೆಳಗಡೆ ಹೋಗಿ
ಗುರು ನೀವು ಏನಾದರೂ ಬೈಕ್ ತಗೊಂಡು ಬಂದರೆ ಕರೆಕ್ಟಾಗಿ ಇಲ್ಲಿಂದ ಈಗ ನೋಡ್ರಿ ಇಲ್ಲಿ ಲಾಸ್ ಬರ್ತದೆ, ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಏನು ಚಪ್ಪಲಿ ಎಲ್ಲ ಅಲ್ಲೇ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ. ಗಾಡೀಲಿ ಬಂದರೆ ಬಂದ್ಬಿಟ್ಟು ಇಲ್ಲೇ ಎಲ್ಲ ಬಿಟ್ಕೊಬೋದು. ಬಟ್ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಏನಂದರೆ ದೇವಸ್ಥಾನ ನೋಡ್ಕೊಂಬಂದು ದೇವ್ರನ್ನ ನೋಡಿದ್ದೆ ಇರಲಿ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಗೈಸ್. ಇದ್ದೇ ನಿಮಗೆ ನಾನು ನೋಡಿಲ್ಲ ಗುರು, ಇವನು ನೋಡಿಲ್ಲ ಅಂತ ಅನ್ಕೊಂತೀನಿ. ಮೇ ಬಿ ನೋಡಿದರೆ ನೋಡಿದಾನೆ, ಸುಳ್ಳು ಹೇಳ್ತಾವನಿಗೆ ನನ್ನ ಮಗ. ಎಲ್ಲಿ ನೋಡ್ರಿ ನಿಮಗೂ ತೋರಿಸ್ತೀವಿ. ಗುರು ಫೈನಲಿ ಹಿಂಗೆ ಹೋಗೋದು, ಮೇಲ್ಗಡೆ ಹೋಯ್ತಾರಲ್ಲ ಗಾಡೀಲೆಲ್ಲ ಇದೇ ರೂಟಲ್ಲಿ. ಗುರು ಫೈನಲಿ ಕೆಳಗಡೆ ಬಂದ್ವಿ. ಇಲ್ಲೇ ಮೈತಾರಲ್ಲ. ಬಟ್ ನಾವು ಬಟ್ಟೆ ಏನು ತನ್ನಿಲ್ಲ ಈಚೆ ಆಡೋಣ ಅಂದರೆ ಸುಮ್ಮನೆ ಯಾಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಓಕೆ ಗಾಯ್ಸ್, ನಾವು ಇವಾಗ ಬಂದ್ಬಿಟ್ಟು ಫೈನಲಿ ಮನೆಗೆ ಹೋಗೋ ಸಮಯ ಬಂದಿದೆ. ಬಟ್ ಮನೆಗೆ ಹೋಗಕ್ಕೆ ಮನಸ್ಸಿಲ್ಲ ಗುರು. ನೋಡ್ರಿ ನೋಡ್ತಾವನೆ ಕಳ್ಳ 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 ವಿಡಿಯೋ ಮಾಡೋದಕ್ಕೆ ಯಾರು ಇವರು ಬ್ಲಾಗರ್ ಹಾಯ್ ಮಾಡ್ತಾವನೆ. ನಮಗೆ ತಪ್ಪದೆ ಬರ್ತೀನಿ, ಓಟ್ ಬತ್ತೀಯಾ? ಟಾಟಾ. ಫೈನಲಿ ನಾವಿವಾಗ ಯೂಟ್ಯೂಬರ್ ಅಂದ್ರೆ ಮನೆಗೂ ಫೋನ್ ಇರೋದ್ರಿಂದ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಯೂಟ್ಯೂಬರ್ ಕಣಪ್ಪ ಇವರು ನಂಗೆ ಆಗ್ಬಿಟ್ಟೈತಿ. ನಾವು ಸುಮ್ಮನೆ ಮೊಬೈಲ್ ಹಿಡ್ಕೊಂತ ವಿಡಿಯೋ ಮಾಡ್ತಾವ್ರೆ ಗುರು ಇವಾಗೆಲ್ಲ. ನಮಗೆ ಗೊತ್ತಿಲ್ಲ ಯಾವ ಥರ ವಿಡಿಯೋ ಮಾಡಿದ್ದೀವಿ ಅಂತ. ಬಟ್ ನೆಕ್ಸ್ಟ್ ಟೈಮ್ ಒಳ್ಳೆ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ನಿಮ್ಮ ಸಪೋರ್ಟ್ ಬೇಕಷ್ಟೇ. ಫೈನಲಿ ನಾವು ಇಲ್ಲಿಗೆ ಎಲ್ಲ ಮುಗಿಸ್ತಾ ಇದ್ದೀವಿ. ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸೊಬ್ರಾಗಿದ್ರೆ ಅಂತ ಹೇಳ್ತಾ ಹೇಳ್ಕೊ. ನನ್ನ ಚಾನಲ್ ಬಂದ್ಬಿಟ್ಟು ಜೀವನ್ ಅಂತ ಐತೆ. ಇವಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಅದರಲ್ಲೂ ವಿಡಿಯೋ ಅಪ್ಲೋಡ್ ಆಗ್ತದೆ. ಇದರಲ್ಲಿ ಖುಷಿಯಿಂದ ಇದೆಯಲ್ಲ ಅದರಲ್ಲೂ ವಿಡಿಯೋ ಅಪ್ಲೋಡ್ ಆಗ್ತದೆ. ಸೇಮ್ ಆದರೆ ಇವನು ಮಾತ್ರ ನಂಬೇಡಿ ಗುರು, ನನ್ನ ಚಾನಲ್ನ ಇವನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜೊತೆಗಿದ್ದಾರೆ ಇನ್ಯಾರು ಮಾಡ್ತಾರೆ ಹೇಳಿ ಗುರು. ಗಾಯ್ಸ್ ನಾನು ಇವತ್ತೇ ಮಾಡ್ತೀನಿ ಗಾಯ್ಸ್. ಇವನು ನನಗೆ ಏಟ್ ಮಾಡ್ತಾವನೆ. ಫೈನಲಿ ನಾನು ಇವತ್ತು ಸಬ್ಸ್ಕ್ರೈಬ್ ಮಾಡ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಲಾಗ್ ಮುಗಿಸ್ತಾ ಇದೀವಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.